The most awaited launch is finally here. Introducing Bilvadhara, spiritual theme villas 10 kilometers from Dharmasthala Temple by Vibes Estates. Save the date. Grand launch on 25th May 2025. Bilvadhara. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ಕುರಿತಂತೆ ಮತ್ತಷ್ಟು ರೋಮಾಂಚಕ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಯುದ್ಧ ತೀವ್ರವಾಗಿದ್ದ ದಿನ ಅಂದರೆ ಮೇ 9ರಿಂದ 10ರ ರಾತ್ರಿ ಭಾರತ ಪಾಕಿಸ್ತಾನಕ್ಕೆ ಹೆವಿ ಲಾಸ್ ಮಾಡಿದೆ, ಡ್ಯಾಮೇಜ್ ಮಾಡಿದೆ. ಅವರ ಹೈಟೆಕ್ ಯುದ್ಧ ವಿಮಾನಗಳನ್ನೇ ಕೆಡವಿದೆ ಅನ್ನೋದು ಈಗ ಇನ್ನಷ್ಟು ಕ್ಲಿಯರ್ ಪಿಕ್ಚರ್ ಎಮರ್ಜ್ ಆಗ್ತಾ ಇದೆ. ಸ್ನೇಹಿತರೆ, ರಕ್ಷಣಾ ಇಲಾಖೆ ಡೇಟಾ ರೆಡಿ ಮಾಡ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಗ್ನೇಚರ್, ರೇಡಾರ್ ಮಾಹಿತಿ ಇದೆಲ್ಲವನ್ನ ಆಧರಿಸಿ ಡೀಟೇಲ್ ರಿಪೋರ್ಟ್ ಅನ್ನ ರಕ್ಷಣಾ ಇಲಾಖೆ ರೆಡಿ ಮಾಡ್ತಾ ಇದೆ. ವಾಯುಪಡೆ, ಭೂಸೇನೆ, ನೌಕಾಪಡೆ ಎಲ್ಲ ಸೇರಿಕೊಂಡು ರೆಡಿ ಮಾಡ್ತಿದ್ದಾರೆ. ಡೀಟೇಲ್ ಡ್ಯಾಮೇಜ್ ಅಸೆಸ್ಮೆಂಟ್ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ಅದರ ನಡುವೆನೇ ರಕ್ಷಣಾ ಇಲಾಖೆಯ ಅಧಿಕಾರಿಗಳನ್ನು ಉಲ್ಲೇಖಿಸಿ ಒಂದಷ್ಟು ರಿಪೋರ್ಟ್ಸ್ ಈಗ ಆಲ್ರೆಡಿ ಮಾಹಿತಿ ಹೊರಬರೋಕೆ ಶುರುವಾಗಿದೆ. ಹಿಂದೂಸ್ತಾನ್ ಟೈಮ್ಸ್ ಡೀಟೇಲ್ ಆಗಿ ಈ ವರದಿಯನ್ನು ಪ್ರಕಟ ಮಾಡಿದೆ. ಅದರಲ್ಲಿ ಪಾಕ್ನ ಅಮೆರಿಕ ನಿರ್ಮಿತ 2 F-16, ಚೈನಾ ನಿರ್ಮಿತ 1 JF-17 ಥಂಡರ್ ಮತ್ತು ಸಾಬ್ 2000 ಎರಿಐ ಅರ್ಲಿ ವಾರ್ನಿಂಗ್ ಏರ್ಕ್ರಾಫ್ಟ್, 1 C-130J ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಇದೆಲ್ಲವೂ ಧ್ವಂಸ ಆಗಿವೆ, ಭಾರತ ಹೊಡೆದು ಹಾಕಿದೆ. ಮೇ 10ರ ಬೆಳಗಿನ ಜಾವ ಅಂದರೆ ಸುಮಾರು 1 ಗಂಟೆಗೆ ಪಾಕ್ ಆಪರೇಷನ್ ಲಾಂಚ್ ಮಾಡ್ತಲ್ಲ, ಬುನ್ಯಾನ್ ಅನ್ ಮರ್ಸೂಸ್ ಅಂತ ಹೆಸರಲ್ಲಿ ಲಾಂಚ್ ಮಾಡ್ತಲ್ಲ ಕಾರ್ಯಾಚರಣೆಯನ್ನು. ಇದರಲ್ಲಿ ಪಾಕ್ ತನ್ನ ಬಳಿ ಇದ್ದ ಬಲಿಷ್ಠ ಮಿಸೈಲ್ಗಳನ್ನು ಕೂಡ ಬಳಸಿತ್ತು. ಆದರೆ ಇದನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಯಶಸ್ವಿಯಾಗಿ ತಡೀತು. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ದಾಳಿ ಮಾಡಿತು. ರಫೇಲ್, ಸುಕೋಯ್ ವಿಮಾನಗಳು, ಸ್ಕ್ಯಾಲ್ಪ್ ಮತ್ತು ಬ್ರಹ್ಮೋಸ್ಗಳನ್ನು ಕಟ್ಕೊಂಡು ಪಾಕ್ ವಿರುದ್ಧ ದಾಳಿಗೆ ನಿಂತವು. ಈ ವೇಳೆ ಪಾಕಿಸ್ತಾನದ ವಿಮಾನದೊಂದಿಗೆ ಬಿಯಾಂಡ್ ವಿಜುವಲ್ ರೇಂಜ್ ಅಂದರೆ ಕಣ್ಣಳತೆಗಿಂತ ದೂರದ ಆಕಾಶದಲ್ಲಿ ಸಮರ ನಡೀತು. ಈ ಕಾದಾಟದಲ್ಲಿ ಪಾಕ್ನ ಸಾಕಷ್ಟು ವಿಮಾನಗಳನ್ನು ಭಾರತ ಕೆಡವಿ ಹಾಕ್ತು ಅಂತ ಉಲ್ಲೇಖ ಮಾಡಿದೆ. ಅಲ್ಲದೆ ಲಾಹೋರ್ನಲ್ಲಿದ್ದ ಚೈನಾದ LY-80 ಏರ್ ಡಿಫೆನ್ಸ್ ಸಿಸ್ಟಮನ್ನು ನಮ್ಮ ಸೇನೆ ಹಾರ್ಪಿ ಕಾಮಿಕ್ಯಾಜೆ ಡ್ರೋನ್ ಬಳಸಿ ಧ್ವಂಸ ಮಾಡಿದೆ ಅಂತಲೂ ವರದಿಯಾಗಿದೆ. ಇದರ ನಂತರ ಪಾಕ್ ದಾಳಿಯನ್ನೇ ನಿಲ್ಲಿಸ್ಬಿಡ್ತು. ಅವರು ಏನನ್ನೂ ಹಾರಿಸೋಕೆ ಧೈರ್ಯ ಮಾಡಲಿಲ್ಲ ಅದಾದಮೇಲೆ ಅಂತ ರಿಪೋರ್ಟ್ಸ್ ಬಂದಿವೆ. ಇದರ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮೇ 10ರ ಬೆಳಿಗ್ಗೆ 9:30 ಟ್ರಂಪ್ಗೆ ಕಾಲ್ ಮಾಡಿದ್ರು. ಸಾರ್, ಪ್ರೆಸಿಡೆಂಟ್ ಟ್ರಂಪ್ ಯುದ್ಧ ನಿಲ್ಲಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಇಷ್ಟರ ಮೇಲೂ ಭಾರತ ಯುದ್ಧದಿಂದ ಹಿಂದೆ ಸರಿದಿರಲಿಲ್ಲ. ಪಾಕ್ಗೆ ಹೊಡೆದಿದ್ದ ಏಟಿಗೆ ಅವರು ಮತ್ತೆ ಬರಬಹುದು ಅನ್ನೋ ಅನುಮಾನ ಭಾರತಕ್ಕಿತ್ತು. ಹೀಗಾಗಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಫುಲ್ ಆಕ್ಟಿವ್ ಮೋಡ್ನಲ್ಲಿ ಇಡಲಾಗಿತ್ತು. ಸುಮಾರು 11 ಬಾರಿ ಆಕ್ಟಿವ್ ಆಗಿ ವಾಯುಪಡೆ ಹುಡುಕಾಡಿತ್ತು ಪಾಕಿಸ್ತಾನದವರು ಬರ್ತಿದ್ದಾರಾ ಅಂತ ಗೊತ್ತಾಗಿದೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತೀಯ ವಾಯುಪಡೆಯ ಮಹಿಳಾ ಪೈಲಟ್ಗಳು ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಬರ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಏನೂ ಅಫಿಷಿಯಲ್ ಆಗಿ ಹೇಳಿಲ್ಲ. ಆದರೆ ಈ ಮುಂಚೆ ಪ್ರೆಸ್ ಬ್ರೀಫಿಂಗ್ ವೇಳೆ ನಮ್ಮ DGAO, ಡೈರೆಕ್ಟರ್ ಜನರಲ್ ಆಫ್ ಏರ್ ಆಪರೇಷನ್ಸ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಡೆಫಿನೆಟ್ ಆಗಿ ನಾವು ಕೆಲ ವಿಮಾನಗಳನ್ನು ಹೊಡೆದು ಹಾಕಿದ್ದೀವಿ, ಮುಂದೆ ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತೀವಿ, ಅದರದ್ದು ಅಸೆಸ್ಮೆಂಟ್ ನಡೀತಾ ಇದೆ, ಟೆಕ್ನಿಕಲ್ ಡೇಟಾ, ಅದು ಹೈಟೆಕ್ ವಿಮಾನಗಳನ್ನೇ ಒಂದಷ್ಟು ಬೀಳಿಸಿದ್ದೀವಿ ಅಂತ ಹೇಳಿದರು. ಅದರ ಬೆನ್ನಲ್ಲೇ ಈ ರಿಪೋರ್ಟ್ ಈಗ ಹೊರಬಿದ್ದಿದೆ ಹಿಂದೂಸ್ತಾನ್ ಟೈಮ್ಸ್ದು. ಏನೋ ಪಾಕ್ ಆಯಿತು, ಚೀನಾ ಆಯಿತು, ಬಾಂಗ್ಲಾ ಗಡಿಯಲ್ಲೂ ನಾವು ಸೇನೆ ಹೆಚ್ಚು ಮಾಡಿದ್ದಾಯಿತು. ಈಗ ನೇಪಾಳದ ಸರದಿ. ಈ ನೆರೆ ದೇಶ ನೇಪಾಳದ ಗಡಿಯಿಂದಲೂ ಕೂಡ ದೊಡ್ಡ ಅಪಾಯ ಇದೆ ಭಾರತಕ್ಕೆ ಅಂತ ಗುಪ್ತಚರ ಇಲಾಖೆ ಅಲರ್ಟ್ ಜಾರಿ ಮಾಡಿದೆ. ಆಪರೇಷನ್ ಸಿಂಧೂರ್ ಬಳಿಕ ಪಾಕ್ ಉಗ್ರರು ನೇಪಾಳಕ್ಕೆ ಹೋಗಿದ್ದಾರೆ, ಅಲ್ಲಿಂದ ಭಾರತದ ಗಡಿ ಪ್ರವೇಶಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಸ್ಫೋಟಕ ವಿಚಾರ ಬಯಲಾಗಿದೆ. ನೇಪಾಳಿಗರಿಂದ ಸಮಸ್ಯೆ ಅಲ್ಲ, ನೇಪಾಳಕ್ಕೆ ಹೊಕ್ಕೊಂಡಿದ್ದಾರೆ ಪಾಕಿಗಳು. ಅಲ್ಲಿಂದ ಭಾರತ ಮತ್ತು ನೇಪಾಳದ ನಡುವೆ ಉದ್ದನೆಯ ಗಡಿ ಇದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಎಷ್ಟು ಕಿಲೋಮೀಟರ್ ಅಂತ ಹೇಳಿ. ಇಷ್ಟು ಸುದೀರ್ಘವಾಗಿರೋ ಗಡಿಯಲ್ಲಿ ಫ್ರೀ ಬಾರ್ಡರ್ ಇದೆ. ಆರಾಮಾಗಿ ನೇಪಾಳ ಮತ್ತು ಭಾರತದ ನಡುವೆ ಜನ ಓಡಾಡ್ತಾರೆ. ಅಲ್ಲಿ ರೋಟಿ ಬೇಟಿ ಕಾ ರಿಶ್ತಾ ಅಂತ ಹೇಳ್ತಾರೆ. ಅಂದರೆ ಅನ್ನ ಮತ್ತು ಜೀವನದ ಸಂಬಂಧ ಇದೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಮದುವೆ ಆಗ್ತಾರೆ, ಉದ್ಯೋಗಕ್ಕೋಸ್ಕರ ಅಲ್ಲಿದವರು ಇಲ್ಲಿ ಮೂವ್ ಆಗ್ತಾರೆ. ಈ ಥರದ್ದೆಲ್ಲ ಇದೆ, ಫ್ರೀ ಮೂಮೆಂಟ್ ಇದೆ. ಅದನ್ನು ಬಳಸ್ಕೊಂಡು ಪಾಕಿಗಳು ಆ ರೂಟಿಂದ ಭಾರತಕ್ಕೆ ಒಳಗೆ ಬರೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ವಿಚಾರ. ಖುದ್ದು ಇಂಟೆಲಿಜೆನ್ಸ್ನವರು ಈ ಮಾಹಿತಿಯನ್ನು ಕೊಟ್ಟಿದ್ದು. ಗಡಿಯಲ್ಲಿ ಹೈ ಅಲರ್ಟ್ ಜಾರಿ ಮಾಡಲಾಗಿದೆ.
ಭಾರತದ ಸಶಸ್ತ್ರ ಸೀಮಾ ಬಲ SSB ಮತ್ತು ನೇಪಾಳದ ಸಶಸ್ತ್ರ ಪೊಲೀಸ್ ಪಡೆ APF ಅಂತಾರಾಷ್ಟ್ರೀಯ ಗಡಿ ಉದ್ದಕ್ಕೂ ಜಂಟಿಯಾಗಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಜಾಯಿಂಟ್ ಕೋಂಬಿಂಗ್ ಆಪರೇಷನ್ ಮತ್ತು ಪೆಟ್ರೋಲಿಂಗ್ ನಡೆಸ್ತಾ ಇದ್ದಾರೆ. ದಟ್ಟ ಅರಣ್ಯದಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಉಗ್ರರನ್ನ ಹುಡುಕೋಕೆ ಅಭ್ಯಾಸ ಶುರು ಮಾಡಿದ್ದಾರೆ. ನೇಪಾಳ ಕೂಡ ಜೊತೆಯಾಗಿದೆ ಭಾರತದೊಂದಿಗೆ ಈ ಆಪರೇಷನ್ ಅಲ್ಲಿ. ಈ ಬಗ್ಗೆ ಮಾತನಾಡಿರುವ SSBಯ ಕಮಾಂಡೆಂಟ್ ಗಂಗಾ ಸಿಂಗ್, ಜಂಟಿ ಕಾರ್ಯಾಚರಣೆ ವೇಳೆ ಭಯೋತ್ಪಾದನೆ ವಿರುದ್ಧ ಹೋರಾಡೋಕೆ ನೇಪಾಳ ಯೋಧರು ನಮ್ಮೊಂದಿಗಿದ್ದಾರೆ. ನೇಪಾಳಿ ಪಡೆಯೊಂದಿಗೆ ನಾವು ಒಳ್ಳೆಯ ಸಂಬಂಧವನ್ನು ಹೊಂದಿದ್ದೇವೆ. ಎರಡೂ ರಾಷ್ಟ್ರಗಳ ಗಡಿ ಭದ್ರತಾ ಪಡೆಗಳು ಪ್ರತಿ ತಿಂಗಳು ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ. ಶಂಕಿತ ಉಗ್ರರನ್ನ ಹಿಡಿಯೋಕೆ ಗುಪ್ತಚರ ಮಾಹಿತಿಯನ್ನ ಶೇರ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಉಗ್ರರು ಉತ್ತರ ಪ್ರದೇಶವನ್ನ ಟಾರ್ಗೆಟ್ ಮಾಡಬಹುದು, ಮುಖ್ಯವಾಗಿ ಅಯೋಧ್ಯೆನ ಅನ್ನೋ ಶಂಕೆ ಇತ್ತು. ಅದರ ಬಗ್ಗೆ ಕೂಡ ಸೇನಾಧಿಕಾರಿಗಳು ಮಾತನಾಡಿದ್ದಾರೆ. ಪಾಕಿಸ್ತಾನದ ಉಗ್ರರು ಯಾವ ಜಾಗವನ್ನಾದರೂ ಟಾರ್ಗೆಟ್ ಮಾಡಬಹುದು. ನೇಪಾಳಿ ಪಡೆಗಳು ನಮ್ಮ SSB ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ. SSB ನೇಪಾಳ ಗಡಿ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನೇಪಾಳ ಸೇನೆಗೆ ಭಾರತದ ವಿರುದ್ಧ ಯಾವುದೇ ದ್ವೇಷ ಇಲ್ಲ. ಆದರೆ ಅಲ್ಲಿನ ರಾಜಕಾರಣಿಗಳು, ನಕ್ಸಲ್ ಮನಸ್ಥಿತಿಯ ರಾಜಕಾರಣಿಗಳು ಪಾಕ್ ಮತ್ತು ಚೀನಾ ಜೊತೆಗೆ ಸಂಬಂಧವನ್ನು ಹೊಂದ್ತಾ ಇದ್ದಾರೆ. ಭಾರತದ ವಿರೋಧವನ್ನ ಕಟ್ಕೊಳ್ತಾ ಇದ್ದಾರೆ. ಈ ಮಾಜಿ ನಕ್ಸಲ್ ಒಲಿ KP ಒಲಿ ಇವರು ಸರ್ಕಾರ ಇದ್ದಾಗಲೆಲ್ಲ ಹಿಂಸೆ ಕೊಡ್ತಾರೆ ಭಾರತಕ್ಕೆ. ಕಳೆದ ಕೆಲ ದಿನಗಳ ಹಿಂದೆ ಪಾಕ್ ಸೇನೆಗೆ ಸಂಬಂಧಪಟ್ಟ ನಿಯೋಗವನ್ನ ನೇಪಾಳಕ್ಕೆ ಕರೆದು ಆತಿಥ್ಯ ಕೊಟ್ಟಿದ್ರು ಇವರು. ಇದರ ಬಗ್ಗೆ ಅಲ್ಲಿನ ವಿಪಕ್ಷಗಳು ಪ್ರಶ್ನೆ ಮಾಡಿದ್ವು. ಉದ್ವಿಗ್ನತೆ ಇರೋ ಟೈಮ್ನಲ್ಲಿ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ, ಪಹಲ್ಗಾಮ್ ದಾಳಿಯಲ್ಲಿ ನಮ್ಮೊಬ್ಬ ನಾಗರಿಕನೂ ಹೋಗಿರೋ ಟೈಮ್ನಲ್ಲಿ ಉಗ್ರ ದಾಳಿಗೆ ಅವ್ರನ್ನ ಕರೆಸಿ ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಾ, ಭಾರತಕ್ಕೆ ಯಾಕೆ ನೀವು ಕೈ ಹಾಕ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು ಪ್ರತಿಪಕ್ಷಗಳು. ಇದರ ಬೆನ್ನಲ್ಲೇ ಉಗ್ರರು ಆಲ್ರೆಡಿ ನೇಪಾಳಕ್ಕೆ ಹೋಗ್ಕೊಂಡಿದ್ದಾರೆ, ಅಲ್ಲಿಂದ ಭಾರತಕ್ಕೆ ಹಾರೋಕೆ ಪ್ರಯತ್ನ ಪಡ್ತಾರೆ ಅನ್ನೋ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ಸ್ನೇಹಿತರೆ, ನಾವು ಆಗಲೇ ತೋರಿಸಿದ ಹಾಗೆ ನೇಪಾಳ ಮತ್ತು ಭಾರತದ ನಡುವೆ 1700 ಕಿಲೋಮೀಟರ್ ಗಡಿ ಇದೆ. ಯಾವುದೇ ರೀತಿಯ ಫೆನ್ಸಿಂಗ್ ಇಲ್ಲ, ಅಲ್ಲಿ ಓಪನ್ ಬಾರ್ಡರ್ ಇದೆ. 1999ರಲ್ಲಿ IC-814 ವಿಮಾನ ಹೈಜಾಕ್ ನಡೆದಾಗ ಉಗ್ರರು ಇದೇ ನೇಪಾಳದ ಕಠ್ಮಂಡುನಿಂದ ಪ್ಲೇನ್ ಅನ್ನ ಹೈಜಾಕ್ ಮಾಡಿದ್ರು. ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ನನ್ನ ಬಿಡಿಸ್ಕೊಳ್ಳೋಕೆ ಉಗ್ರರು ಈ ದುಷ್ಕೃತ್ಯವನ್ನ ಮಾಡಿದ್ರು. ಇವತ್ತಿಗೂ ಪಾಕ್ನಿಂದ ಈ ಮಾರ್ಗದಲ್ಲಿ ಈ ಫೇಕ್ ಕರೆನ್ಸಿಯನ್ನ ಸಾಗಿಸೋ ಜಾಲವನ್ನೇ ಅವರು ನಡೆಸ್ತಾರೆ ಅನ್ನೋ ಆರೋಪ ಇದೆ. ಈ ಸಂಬಂಧ ಈಗ ಆಲ್ರೆಡಿ UP, ಬಿಹಾರ ಪೊಲೀಸ್ ಸ್ಟೇಷನ್ಗಳಲ್ಲಿ ಹಲವು ಕೇಸ್ಗಳು ದಾಖಲಾಗಿವೆ. ಹಾಗೆ ಚೈನಾ ಮಾವೋವಾದಿ ಸಂಘಟನೆಗಳಿಗೆ ಇಲ್ಲಿಂದಲೇ ಹಣವನ್ನು ಪಂಪ್ ಮಾಡುತ್ತೆ ನೇಪಾಳದ ಮೂಲಕ ಅನ್ನೋ ಆರೋಪನೂ ಇದೆ. ದೇಶದ ಒಂದಷ್ಟು ಕ್ರಿಮಿನಲ್ ಗ್ಯಾಂಗ್ಗಳು ಇದೇ ನೇಪಾಳದಿಂದ ಅಕ್ರಮವಾಗಿ ಆಯುಧ ಖರೀದಿ ಕೂಡ ಮಾಡ್ತವೆ. ಎಲ್ಲ ದೃಷ್ಟಿಯಲ್ಲೂ ಇದು ಭಾರತಕ್ಕೆ ಅಪಾಯಕಾರಿ ಬಾರ್ಡರ್ಗಳಲ್ಲಿ ಒಂದು. ಈಗ ಇದೇ ದಾರಿಯನ್ನ ಪಾಕ್ ಉಗ್ರರು ಆಯ್ಕೆ ಮಾಡಿಕೊಂಡಿರೋ ವಿಚಾರ ತೀವ್ರ ಕಳವಳಕ್ಕೆ ಕಾರಣ ಆಗಿದೆ. ಗಡಿಯಲ್ಲಿ ಪಡೆಗಳು ಹೈ ಅಲರ್ಟ್ನಲ್ಲಿವೆ. ಇನ್ನು ದೇಶದಲ್ಲಿ ಪಾಕ್ ಪ್ರೇಮಿಗಳನ್ನ ಹಿಡಿಯೋ ಕೆಲಸ ಮುಂದುವರೆದಿದೆ. ಗುಜರಾತ್ನ ATS ಅಧಿಕಾರಿಗಳು ಪಾಕ್ ಪರ ಗೂಢಚರ್ಯೆ ಮಾಡ್ತಾ ಇದ್ದ 28 ವರ್ಷದ ಸಹದೇವ್ ಸಿನ್ಹಾ ಗೋಯಲ್ ಅನ್ನೋ ದೇಶದ್ರೋಹಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈತ ಗುಜರಾತ್ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಧೂರ್ತ. ಕಳೆದ 2023ರಿಂದ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿರೋ BSF ಮತ್ತು ನೌಕಾಪಡೆಗೆ ಸಂಬಂಧಪಟ್ಟ ಫೆಸಿಲಿಟಿಗಳ ಫೋಟೋ ಮತ್ತು ವಿಡಿಯೋವನ್ನ ಪಾಕ್ ಏಜೆಂಟ್ ಮಹಿಳೆಗೆ ಶೇರ್ ಮಾಡಿದ. ಇದಕ್ಕೆ ಪ್ರತಿಯಾಗಿ ಆಕೆಯಿಂದ ಈತನಿಗೆ ಪೇಮೆಂಟ್ ಬಂದಿತ್ತು ಅಂತ ATS ಹೇಳಿದೆ. ಭಾರತ ಪಾಕ್ ನಡುವೆ ಉದ್ವಿಗ್ನತೆ ಹಾಗೆ ಇರೋದ್ರಿಂದ ಪಶ್ಚಿಮ ಗಡಿ ಭಾಗದ ಏರ್ಪೋರ್ಟ್ಗಳಿಗೆ DGCA ಹೊಸ ಗೈಡ್ಲೈನ್ಸ್ ಹೊರಡಿಸಿದೆ. ವಿಮಾನ ಕೆಳಗೆ ಹಾರುತ್ತಿರಬೇಕಾದ್ರೆ 10,000 ಅಡಿಗಿಂತ ಕೆಳಗೆ ಎತ್ತರದಲ್ಲಿ ಹಾರುತ್ತಿರೋ ಟೈಮ್ನಲ್ಲಿ ಪ್ರಯಾಣಿಕರು ವಿಮಾನದ ಕಿಟಕಿ ಕರ್ಟನ್ಸ್ ಅನ್ನ ಮುಚ್ಚಿರಬೇಕು. ಅಲ್ಲದೆ ಫೋಟೋ ವಿಡಿಯೋಗಳನ್ನ ಕೂಡ ಮಾಡಬಾರದು ಅಂತ DGCA ತಿಳಿಸಿದೆ. ಈ ನಿಯಮ ಲೇ, ಶ್ರೀನಗರ, ಜಮ್ಮು ಮತ್ತು ಗುಜರಾತ್ನ ಕೆಲ ವಿಮಾನ ನಿಲ್ದಾಣಗಳಿಗೆ ಅನ್ವಯ ಆಗುತ್ತೆ. ವಾಯುನೆಲೆಗಳ ಮೇಲೆ ಮತ್ತು ಸೇನಾ ಇನ್ಸ್ಟಾಲೇಷನ್ಗಳ ಮಾಹಿತಿಯನ್ನ ಹರಡೋದನ್ನ ತಡೆಗಟ್ಟೋಕೆ ತುಂಬಾ ಜನ ಏನ್ ಮಾಡ್ತಾರೆ, ಈಗ ವಿಮಾನದಲ್ಲಿ ಹೋಗ್ತಿರೋ ಟೈಮ್ನಲ್ಲಿ ವಿಂಡೋದಿಂದ ವಿಡಿಯೋ ಮಾಡೋದೆಲ್ಲ ಮಾಡ್ತಿರ್ತಾರೆ. ಅದೇನು ಸೇನಾ ನೆಲೆಯನ್ನು ಹಿಡದೆ ಹಾಕಬೇಕು ಅಂತೇನಿರೋದಿಲ್ಲ. ಕೆಲವರು ಶತ್ರುಗಳು ಅದನ್ನು ಕೂಡ ಮಾಡ್ಬೋದು. ಸಾಮಾನ್ಯ ಜನರು ಕೂಡ ಸುಮ್ಮನೆ ಒಂದು ನೆನಪಿಗಂತೆಲ್ಲ ಕ್ಯಾಪ್ಚರ್ ಮಾಡ್ತಿರ್ತಾರೆ. ಫಸ್ಟ್ ಟೈಮ್ ಹೋದವರಂತೂ ರೆಕಾರ್ಡ್ ಮಾಡ್ತಾನೆ ಇರ್ತಾರೆ. ಸೊ ಆ ಕಾರಣಕ್ಕಾಗಿ ಈಗ DGCA ಸದ್ಯಕ್ಕೆ ಮುಂದಿನ ಆದೇಶದವರೆಗೆ ಆ ರೀತಿ ವಿಮಾನ ಕೆಳಗೆ ಹಾರ್ತಿರೋ ಟೈಮ್ನಲ್ಲಿ ಹತ್ತಿರದಿಂದ ಕೆಳಗಿನ ಭೂಮಿಯ ಫೋಟೋಗಳನ್ನ ಈ ಭಾಗದಲ್ಲಿ ತೆಗೆಯುವ ಹಾಗಿಲ್ಲ ಅಂತ ಈಗ ಸೂಚನೆ ಹೊರಡಿಸಿದೆ. ಏನೋ ಕೇರಳ ಮೂಲಕ ದೇಶಕ್ಕೆ ಅಧಿಕೃತವಾಗಿ ಮುಂಗಾರಿನ ಪ್ರವೇಶ ಆಗಿದೆ. ಈ ಬಾರಿ ಜೂನ್ 1ಕ್ಕೆ ಪ್ರವೇಶ ಮಾಡಬಹುದು ಅಂತ ಪ್ರಿಡಿಕ್ಟ್ ಮಾಡಲಾಗಿತ್ತು. ನಂತರ ಮೇ 27ಕ್ಕೆ ಬರ್ಬೋದು ಅಂತ ಹೇಳಲಾಗಿತ್ತು. ಈಗ ಅದಕ್ಕೂ ಮುನ್ನವೇ ಮುಂಗಾರು ಎಂಟ್ರಿ ಕೊಟ್ಟಿದೆ. ಈಗ ಆಲ್ರೆಡಿ ಕರ್ನಾಟಕ, ಪುದುಚೇರಿ, ತಮಿಳುನಾಡು ಮತ್ತು ಮಿಜೋರಾಂನ ಹಲವು ಭಾಗಗಳಿಗೂ ಕಾಲಿಟ್ಟಿದೆ. ಮುಂದಿನ 2-3 ದಿನಗಳಲ್ಲಿ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನ ಕೆಲ ಭಾಗಗಳು ಹಾಗೂ ತಮಿಳುನಾಡಿನ ಉಳಿದ ಭಾಗಗಳಿಗೆ ಪ್ರವೇಶ ಮಾಡುತ್ತೆ.
ಇದರ ಪರಿಣಾಮ ಮೇ 29ರವರೆಗೆ ಕೇರಳ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ. ಈಗ ಆಲ್ರೆಡಿ ತಿರುವನಂತಪುರಂ ಸೇರಿದ ಹಾಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸದ್ಯ ಭಾರೀ ಮಳೆಯಾಗ್ತಾ ಇದೆ. ಇತ್ತ ರಾಜ್ಯದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಜೊತೆಗೆ ಚಾಮರಾಜನಗರ, ಕೊಡಗು ಹಾಗೂ ಮೈಸೂರು ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್ ಜಾರಿ ಮಾಡಲಾಗಿದೆ. ಬೆಳಗಾವಿ, ಧಾರವಾಡ, ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದಂತೆ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಕೆಲ ಭಾಗಗಳಿಗೆ ಯೆಲ್ಲೋ ಅಲರ್ಟ್ ಅನೌನ್ಸ್ ಮಾಡಲಾಗಿದೆ. ಇನ್ನು ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಅಂದಹಾಗೆ ಕಳೆದ 16 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮುಂಗಾರು ಇಷ್ಟು ಬೇಗ ಕೇರಳಕ್ಕೆ ಪ್ರವೇಶ ಮಾಡಿರೋದು. ಕಳೆದ ಬಾರಿ 2009 ಮತ್ತು 2001ರಲ್ಲಿ ಮುಂಗಾರು ಮೇ 23ಕ್ಕೆ ಕೇರಳ ಪ್ರವೇಶ ಮಾಡಿತ್ತು. ಇನ್ನು 1918ರಲ್ಲಿ ಮೇ 11ಕ್ಕೇನೆ ಮುಂಗಾರು ಕೇರಳಕ್ಕೆ ಎಂಟ್ರಿ ಕೊಟ್ಟು ರೆಕಾರ್ಡ್ ಮಾಡಿತ್ತು. ಪಕ್ಕದ ಕೇರಳ, ಮಹಾರಾಷ್ಟ್ರದಲ್ಲಿ ಹೆಚ್ಚಾಗ್ತಿರೋ ಕೋವಿಡ್ ಮಹಾಮಾರಿ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಒಟ್ಟು 35 ಕೋವಿಡ್ ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆಯಾಗಿದ್ದು, ಅವುಗಳಲ್ಲಿ 32 ಬೆಂಗಳೂರಲ್ಲೇ ದೃಢಪಟ್ಟಿವೆ. ಬೆಳಗಾವಿಯಲ್ಲಿ ಗರ್ಭಿಣಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೋವಿಡ್ ಗೈಡ್ಲೈನ್ಸ್ ಜಾರಿ ಮಾಡಿದೆ. ಗರ್ಭಿಣಿಯರು, ಮಕ್ಕಳು, ವಯಸ್ಸಾದವರು ಹಾಗೂ ಇತರ ಕಾಯಿಲೆಗಳಿಂದ ಬಳಲ್ತಾ ಇರೋರು ಮತ್ತು ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋರು ಜನದಟ್ಟಣೆ ಇರೋ ಪ್ರದೇಶಗಳಲ್ಲಿ ಫೇಸ್ ಮಾಸ್ಕ್ ಧರಿಸಿ ಓಡಾಡುವಂತೆ ಸೂಚನೆ ಕೊಡಲಾಗಿದೆ. ಸ್ವಚ್ಛತೆಗಾಗಿ ಹ್ಯಾಂಡ್ ಸ್ಯಾನಿಟೈಸರ್ ಬಳಸೋಕೆ ಸಲಹೆ ಕೊಡಲಾಗಿದೆ. ಅಲ್ಲದೆ ತೀವ್ರ ಉಸಿರಾಟದ ಕಾಯಿಲೆಯ ಲಕ್ಷಣ ಹೊಂದಿರೋರು ಕೂಡಲೇ ಚಿಕಿತ್ಸೆ ಪಡಿಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡಲಾಗಿದೆ. ಹಾಗೆ ಕೋವಿಡ್ ಲಕ್ಷಣ ಇದ್ದವರು ಅದನ್ನು ಹರಡೋದನ್ನು ತಡೆಯೋಕೆ ಕೂಡಲೇ ಕೋವಿಡ್-19 ಟೆಸ್ಟ್ ಮಾಡಿಸ್ಕೊಳ್ಬೇಕು. ಹೃದಯ ಸಂಬಂಧಿ ಕಾಯಿಲೆ ಇರೋರು ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತ ಸಲಹೆ ಕೂಡ ಕೊಟ್ಟಿದ್ದಾರೆ. 1 ತಿಂಗಳಿಗಾಗುವಷ್ಟು ಕೋವಿಡ್ ಟೆಸ್ಟ್ ಕಿಟ್ ತರಿಸಿ ಇಡುವಂತೆ ಎಲ್ಲ ಆಸ್ಪತ್ರೆಗಳಿಗೆ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮತ್ತ ಕೇರಳದಲ್ಲಿ ಮೇ ತಿಂಗಳ ಪ್ರಾರಂಭದಿಂದ 273 ಕೇಸ್ಗಳು ದಾಖಲಾಗಿವೆ. ಇತ್ತ ಮುಂಬೈನಲ್ಲಿ ಮೇ ತಿಂಗಳಲ್ಲಿ 95 ಕೇಸ್, ದಿಲ್ಲಿಯಲ್ಲಿ 23, ಹರಿಯಾಣದಲ್ಲಿ 4 ಕೇಸ್ಗಳು ದಾಖಲಾಗಿವೆ. ಹೀಗಾಗಿ ಎಲ್ಲ ರಾಜ್ಯಗಳಿಗೆ ಹೈ ಅಲರ್ಟ್ನಲ್ಲಿ ಇರುವಂತೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. 17 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿದ ಆರೋಪ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ. ಈತನನ್ನ ರಾಯಬಾಗ ತಾಲೂಕಿನ ಮೇಕಳಿಯ ರಾಮಮಂದಿರ ಲೋಕೇಶ್ವರ ಮಹಾರಾಜ ಅಂತ ಗುರುತಿಸಲಾಗಿದೆ. ಪೋಕ್ಸೋ ಕೇಸ್ ಈತನ ಮೇಲೆ ಬಿದ್ದಿದೆ. ಎಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಶಿಕ್ಷಣ ಕೋರ್ಸ್ ಪ್ರವೇಶಕ್ಕಾಗಿ ನಡೆದ ಸಿಇಟಿ ಪರೀಕ್ಷೆ ರಿಸಲ್ಟ್ ಪ್ರಕಟ ಆಗಿದೆ. ಈ ಬಾರಿ ಒಟ್ಟು 3,11,000 ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆಗೆ ಹಾಜರಾಗಿದ್ರು. ಇದರಲ್ಲಿ 2,75,677 ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಿದ್ದಾರೆ. ದಿಲ್ಲಿಯಲ್ಲಿ ಪಿಎಂ ಮೋದಿ ನೇತೃತ್ವದಲ್ಲಿ ನೀತಿ ಆಯೋಗದ 10ನೇ ಆಡಳಿತ ಮಂಡಳಿ ಸಭೆ ನಡೆದಿದೆ. ಇದರಲ್ಲಿ ನೀತಿ ಆಯೋಗದ ಸಿಇಒ ಬಿವಿಆರ್ ಸುಬ್ರಹ್ಮಣ್ಯಂ, ಅಮಿತ್ ಶಾ, ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ನಿತಿನ್ ಗಡ್ಕರಿ, ಹಲವು ರಾಜ್ಯಗಳ ಸಿಎಂಗಳು ಭಾಗಿಯಾಗಿದ್ದರು. ಆದರೆ ಸಿಎಂ ಸಿದ್ದರಾಮಯ್ಯ, ಪಿಣರಾಯಿ ವಿಜಯನ್ ಕೇರಳ ಸಿಎಂ ಮತ್ತು ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳ ಸಿಎಂ ಇವರು ಅಬ್ಸೆಂಟ್ ಆಗಿದ್ರು. ಈ ವೇಳೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಟೀಮ್ ಇಂಡಿಯಾದಂತೆ ಒಟ್ಟಾಗಿ ಕೆಲಸ ಮಾಡಬೇಕು. ಹೀಗೆ ಮಾಡಿದ್ರೆ ಯಾವುದೇ ಗುರಿನೂ ಅಸಾಧ್ಯ ಅಲ್ಲ ಅಂತ ರಾಜ್ಯದ ಸಿಎಂಗಳಿಗೆ ಪಿಎಂ ಮೋದಿ ಹೇಳಿದ್ದಾರೆ. ಅಲ್ಲದೆ ವಿಕಸಿತ ಭಾರತ ಪ್ರತಿಯೊಬ್ಬ ಭಾರತೀಯನ ಗುರಿಯಾಗಿದೆ. ಯಾವಾಗ ಪ್ರತಿ ರಾಜ್ಯವೂ ಡೆವಲಪ್ ಆಗುತ್ತೆ ಆಗ ಮಾತ್ರ ಭಾರತವೂ ಡೆವಲಪ್ ಆಗುತ್ತೆ. ಇದು 140 ಕೋಟಿ ಭಾರತೀಯರ ಆಶಯ ಅಂತ ಹೇಳಿದ್ದಾರೆ. ಜಾರ್ಖಂಡ್, ಛತ್ತೀಸ್ಗಢ ಭಾಗದಲ್ಲಿ ನಕ್ಸಲ್ ಬೇಟೆ ಮುಂದುವರೆದಿದೆ. ಈಗ ಜಾರ್ಖಂಡ್ನಲ್ಲಿ 2 ಟಾಪ್ ನಕ್ಸಲ್ ಲೀಡರ್ಗಳನ್ನು ಹೊಡೆದುರುಳಿಸಲಾಗಿದೆ. ಪಪ್ಪು ಲೋಹರಾ ಮತ್ತು ಪ್ರಭಾರ್ ಗಂಜು ಅಂತ ಗುರುತಿಸಲಾಗಿದೆ. ಈ ಪಪ್ಪು ಜಾರ್ಖಂಡ್ ಜನಮುಕ್ತಿ ಪರಿಷತ್ನ ಲೀಡರ್ ಆಗಿದ್ದ. ಈತನ ತಲೆ ಮೇಲೆ 10 ಲಕ್ಷ ರೂಪಾಯಿ ಬೌಂಟಿ ಇತ್ತು. ಪ್ರಭಾರ್ ಗಂಜು ಬಂಧನಕ್ಕೆ ಸಹಕರಿಸಿದರೆ 5 ಲಕ್ಷ ರೂಪಾಯಿ ಬಹುಮಾನ ಇತ್ತು. ಈಗ ಹೊಡೆದು ಹಾಕಲಾಗಿದೆ. ಛತ್ತೀಸ್ಗಢದಲ್ಲಿ 24 ನಕ್ಸಲರು ತಾವಾಗೆ ಶರಣಾಗಿರೋ ಘಟನೆ ಕೂಡ ಆಗಿದೆ. 2024-25 ಹಣಕಾಸು ವರ್ಷದಲ್ಲಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ಗೆ ಸುಮಾರು 8.25% ಬಡ್ಡಿ ದರ ಫಿಕ್ಸ್ ಮಾಡೋಕೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಈ ರೇಟನ್ನು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಸೆಂಟ್ರಲ್ ಬೋರ್ಡ್ ಶಿಫಾರಸು ಮಾಡಿತ್ತು. ಇದರಿಂದ ದೇಶಾದ್ಯಂತ ಸಂಬಳ ಪಡೆಯುವ ಸುಮಾರು 7 ಕೋಟಿಗೂ ಅಧಿಕ ಉದ್ಯೋಗಿಗಳಿಗೆ ಲಾಭ ಆಗುತ್ತೆ. 2023-24ರಲ್ಲೂ ಕೂಡ ಇಷ್ಟೇ ಬಡ್ಡಿ ದರ ಫಿಕ್ಸ್ ಮಾಡಲಾಗಿತ್ತು. ಇದರಿಂದ ಕಳೆದ ಹಣಕಾಸು ವರ್ಷದಲ್ಲಿ ಇಪಿಎಫ್ಒಗೆ 1.07 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಸಿಕ್ಕಿತ್ತು. ಡೊನಾಲ್ಡ್ ಟ್ರಂಪ್ರ ಟ್ಯಾರಿಫ್ ಹೊಡೆತದಿಂದ ಅಮೆರಿಕಾಗೆ ಎಷ್ಟು ದುಡ್ಡು ಕಲೆಕ್ಟ್ ಆಗಿದೆ ಟ್ಯಾರಿಫ್ ಇಂದ? ಹಾಗಾದ್ರೆ $16.5 ಬಿಲಿಯನ್ ಹಣವನ್ನು 1 ತಿಂಗಳಲ್ಲಿ ಕಲೆಕ್ಟ್ ಮಾಡಿದೆ ಟ್ರಂಪ್ ಸರ್ಕಾರ.
ಏಪ್ರಿಲ್ ತಿಂಗಳ ಟ್ಯಾಕ್ಸ್ ಸಂಗ್ರಹದ ಡೇಟಾ ರಿಲೀಸ್ ಮಾಡಿದ್ದಾರೆ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ನವರು. ಆದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತೂ ದಿನಕ್ಕೆ $2 ಬಿಲಿಯನ್ ಸಂಗ್ರಹ ಮಾಡ್ತೀನಿ ಅಂತ ಟಾರ್ಗೆಟ್ ಹಾಕೊಂಡಿದ್ರು. ಸದ್ಯ ಟ್ರಂಪ್ರ ಆ ಟಾರ್ಗೆಟ್ನ ಕಾಲು ಭಾಗ ಅಷ್ಟೇ ಆಗ್ತಾ ಇದೆ. ದಿನಕ್ಕೆ $2 ಬಿಲಿಯನ್ ಅಂದ್ರೆ ತಿಂಗಳಿಗೆ $60 ಬಿಲಿಯನ್ ಆಗ್ಬೇಕಾಗಿತ್ತಲ್ಲ. ಇದು $15-16 ಬಿಲಿಯನ್ ಆಸುಪಾಸಲ್ಲಿದ್ದಾರೆ ಇವರೀಗ. ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾಗೆ ಯಂಗ್ ಸೆನ್ಸೇಷನ್ ಶುಭ್ಮನ್ ಗಿಲ್ರನ್ನ ಹೊಸ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಲಾಗಿದೆ. ರೋಹಿತ್ ಶರ್ಮಾ ಟೆಸ್ಟ್ಗೆ ನಿವೃತ್ತಿ ಘೋಷಿಸಿದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಜೂನ್ನಲ್ಲಿ ನಡೆಯೋ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಗೆ ಟೀಮ್ ಇಂಡಿಯಾ ಪ್ರಕಟ ಆಗಿದೆ. ಅದರಲ್ಲಿ ಗಿಲ್ಗೆ ಕ್ಯಾಪ್ಟನ್ಸಿ ಕೊಡಲಾಗಿದೆ. ರಿಷಬ್ ಪಂತ್ಗೆ ವೈಸ್ ಕ್ಯಾಪ್ಟನ್ಸಿ ಕೊಡಲಾಗಿದೆ. ಉಳಿದಂತೆ 18 ಆಟಗಾರರಲ್ಲಿ ಕನ್ನಡಿಗ KL ರಾಹುಲ್, ಕರುಣ್ ನಾಯರ್, ಪ್ರಸಿದ್ಧ ಕೃಷ್ಣ ಈ ಮೂವರಿದ್ದಾರೆ ಕನ್ನಡಿಗರು, ಕರ್ನಾಟಕ ಮೂಲದವರು. ಉಳಿದಂತೆ ಟೀಮ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಶುಭ ಆರಂಭ ಅಂತ ಹೇಳಿ ಒಂದು ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಈ ವರದಿಯನ್ನು ಕೂಡ ಡೀಟೇಲ್ ಆಗಿ ನೋಡಬಹುದು. ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.